ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ಗೆ ತಯಾರಿಯೂ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸಿಬ್ಬಂದಿ ಹದ್ದಿನ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ತಗಲಾಕಿಕೊಳ್ಳುವ ಮೊದಲು ಅದೇನ್ ಗೊತ್ತು, ಅದೇನ್ ಗಮ್ಮತ್ತು. ಕಾರ್ಗಳಲ್ಲಿ ಬಿಂದಾಸ್ ರೌಂಡ್ಸ್, ಹೊರಗೆ ಲಕ್ಷಾಂತರ ಫ್ಯಾನ್ಸ್ ಬೇಸ್ ಹೊಂದಿರುವಂತಹ ದಾಸ ಸದ್ಯ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿತ್ತು. ಅಧಿಕಾರಿಗಳಿಗೆ ಚಾಟಿ ಬೀಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಜೈಲಧಿಕಾರಿಗಳು ಸೆಟ್ ಆಫ್ ಗೆಟಪ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ. ದಮ್ ಹೊಡೆಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಈ ಹಿಂದೆ ದರ್ಶನ್ಗೆ ಸಿಕ್ಕ ರಾಜ್ಯಾತಿಥ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಕಳೆದ ಬಾರಿ ಹಾಗೆ ದಮ್ ಹೊಡೆಯಂಗಿಲ್ಲ, ವಿಡಿಯೋ ಕಾಲ್ ಮಾಡಂಗಿಲ್ಲ, ನಟೋರಿಯಸ್ ರೌಡಿಗಳ ಜೊತೆಗೆ ಮೀಟಿಂಗ್ ಕೂಡ ಮಾಡೋ ಹಾಗಿಲ್ಲ. ದರ್ಶನ್ ಇರುವ ಬ್ಯಾರಕ್ ಮೇಲೆ ಓರ್ವ ಅಸಿಸ್ಟೆಂಟ್ ಹಾಗೂ ಸೂಪರಿಂಟೆಂಡೆಂಟ್ ನಿಗಾ ಇಟ್ಟಿದ್ದಾರೆ. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ಗಳಿಗೆ ಉಸ್ತುವಾರಿ ನೀಡಲಾಗಿದೆ. ಸೆಲ್ ಸಮೀಪ ಇಬ್ಬರು ಹೆಡ್ ವಾರ್ಡರ್ಗಳ ನಿಯೋಜನೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿಬ್ಬಂದಿ ಕೂಡ ವಿನಾಕಾರಣ ಮಾತನಾಡುವಂತಿಲ್ಲ. ಜೈಲು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದೆ. ಸೆಲ್ನಲ್ಲಿ ಖಾಲಿ ಕೂರಬೇಕು, ಇಲ್ಲವೇ ಪುಸ್ತಕ ಓದಲು ಮಾತ್ರ ಅವಕಾಶ ನೀಡಲಾಗಿದೆ. ಬಿಂದಾಸ್ ಆಗಿ ಓಡಾಡುತ್ತಿದ್ದ ದರ್ಶನ್ ಸೆಲ್ನಲ್ಲಿ ಸೊಳ್ಳೆಗಳ ಜೊತೆಗೆ ಜೀವನವನ್ನ ನಡೆಸುತ್ತಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ಗೆ ತಯಾರಿಯೂ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸಿಬ್ಬಂದಿ ಹದ್ದಿನ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ತಗಲಾಕಿಕೊಳ್ಳುವ ಮೊದಲು ಅದೇನ್ ಗೊತ್ತು, ಅದೇನ್ ಗಮ್ಮತ್ತು. ಕಾರ್ಗಳಲ್ಲಿ ಬಿಂದಾಸ್ ರೌಂಡ್ಸ್, ಹೊರಗೆ ಲಕ್ಷಾಂತರ ಫ್ಯಾನ್ಸ್ ಬೇಸ್ ಹೊಂದಿರುವಂತಹ ದಾಸ ಸದ್ಯ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿತ್ತು. ಅಧಿಕಾರಿಗಳಿಗೆ ಚಾಟಿ ಬೀಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಜೈಲಧಿಕಾರಿಗಳು ಸೆಟ್ ಆಫ್ ಗೆಟಪ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ. ದಮ್ ಹೊಡೆಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಈ ಹಿಂದೆ ದರ್ಶನ್ಗೆ ಸಿಕ್ಕ ರಾಜ್ಯಾತಿಥ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಕಳೆದ ಬಾರಿ ಹಾಗೆ ದಮ್ ಹೊಡೆಯಂಗಿಲ್ಲ, ವಿಡಿಯೋ ಕಾಲ್ ಮಾಡಂಗಿಲ್ಲ, ನಟೋರಿಯಸ್ ರೌಡಿಗಳ ಜೊತೆಗೆ ಮೀಟಿಂಗ್ ಕೂಡ ಮಾಡೋ ಹಾಗಿಲ್ಲ. ದರ್ಶನ್ ಇರುವ ಬ್ಯಾರಕ್ ಮೇಲೆ ಓರ್ವ ಅಸಿಸ್ಟೆಂಟ್ ಹಾಗೂ ಸೂಪರಿಂಟೆಂಡೆಂಟ್ ನಿಗಾ ಇಟ್ಟಿದ್ದಾರೆ. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ಗಳಿಗೆ ಉಸ್ತುವಾರಿ ನೀಡಲಾಗಿದೆ. ಸೆಲ್ ಸಮೀಪ ಇಬ್ಬರು ಹೆಡ್ ವಾರ್ಡರ್ಗಳ ನಿಯೋಜನೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿಬ್ಬಂದಿ ಕೂಡ ವಿನಾಕಾರಣ ಮಾತನಾಡುವಂತಿಲ್ಲ. ಜೈಲು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದೆ. ಸೆಲ್ನಲ್ಲಿ ಖಾಲಿ ಕೂರಬೇಕು, ಇಲ್ಲವೇ ಪುಸ್ತಕ ಓದಲು ಮಾತ್ರ ಅವಕಾಶ ನೀಡಲಾಗಿದೆ. ಬಿಂದಾಸ್ ಆಗಿ ಓಡಾಡುತ್ತಿದ್ದ ದರ್ಶನ್ ಸೆಲ್ನಲ್ಲಿ ಸೊಳ್ಳೆಗಳ ಜೊತೆಗೆ ಜೀವನವನ್ನ ನಡೆಸುತ್ತಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ಗೆ ತಯಾರಿಯೂ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ.
ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸಿಬ್ಬಂದಿ ಹದ್ದಿನ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ತಗಲಾಕಿಕೊಳ್ಳುವ ಮೊದಲು ಅದೇನ್ ಗೊತ್ತು ಅದೇನ್ ಗಮ್ಮತ್ತು. ಕಾರುಗಳಲ್ಲಿ ಬಿಂದಾಸ್ ರೌಂಡ್ಸ್, ಹೊರಗೆ ಲಕ್ಷಾಂತರ ಫ್ಯಾನ್ಸ್ ಬೇಸ್ ಹೊಂದಿರುವಂತಹ ದಾಸ ಸದ್ಯ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿತ್ತು. ಅಧಿಕಾರಿಗಳಿಗೆ ಚಾಟಿ ಬೀಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಜೈಲಧಿಕಾರಿಗಳು ಸೆಟ್ ಆಫ್ ಗೆಟಪ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ. ದಮ್ ಹೊಡೆಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಈ ಹಿಂದೆ ದರ್ಶನ್ಗೆ ಸಿಕ್ಕ ರಾಜ್ಯಾತಿಥ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಕಳೆದ ಬಾರಿ ಹಾಗೆ ದಮ್ ಹೊಡೆಯಂಗಿಲ್ಲ, ವಿಡಿಯೋ ಕಾಲ್ ಮಾಡಂಗಿಲ್ಲ, ನಟೋರಿಯಸ್ ರೌಡಿಗಳ ಜೊತೆಗೆ ಮೀಟಿಂಗ್ ಕೂಡ ಮಾಡೋ ಹಾಗಿಲ್ಲ. ದರ್ಶನ್ ಇರುವ ಬ್ಯಾರಕ್ ಮೇಲೆ ಓರ್ವ ಅಸಿಸ್ಟೆಂಟ್ ಹಾಗೂ ಸೂಪರಿಂಟೆಂಡೆಂಟ್ ನಿಗಾ ಇಟ್ಟಿದ್ದಾರೆ. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ಗಳಿಗೆ ಉಸ್ತುವಾರಿ ನೀಡಲಾಗಿದೆ. ಸೆಲ್ ಸಮೀಪ ಇಬ್ಬರು ಹೆಡ್ ವಾರ್ಡರ್ಗಳ ನಿಯೋಜನೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿಬ್ಬಂದಿ ಕೂಡ ವಿನಾಕಾರಣ ಮಾತನಾಡುವಂತಿಲ್ಲ. ಜೈಲು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದೆ. ಸೆಲ್ನಲ್ಲಿ ಖಾಲಿ ಕೂರಬೇಕು, ಇಲ್ಲವೇ ಪುಸ್ತಕ ಓದಲು ಮಾತ್ರ ಅವಕಾಶ ನೀಡಲಾಗಿದೆ. ಬಿಂದಾಸ್ ಆಗಿ ಓಡಾಡುತ್ತಿದ್ದ ದರ್ಶನ್ ಸೆಲ್ನಲ್ಲಿ ಸೊಳ್ಳೆಗಳ ಜೊತೆಗೆ ಜೀವನವನ್ನ ನಡೆಸುತ್ತಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ಗೆ ತಯಾರಿಯೂ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾನ ನಟ ದರ್ಶನ್. ಪರಪ್ಪನ ಅಗ್ರಹಾರ ಸಿಬ್ಬಂದಿ ಹದ್ದಿನ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ತಗಲಾಕಿಕೊಳ್ಳುವ ಮೊದಲು ಅದೇನ್ ಗೊತ್ತು ಅದೇನ್ ಗಮ್ಮತ್ತು. ಕಾರುಗಳಲ್ಲಿ ಬಿಂದಾಸ್ ರೌಂಡ್ಸ್, ಹೊರಗೆ ಲಕ್ಷಾಂತರ ಫ್ಯಾನ್ಸ್ ಬೇಸ್ ಹೊಂದಿರುವಂತಹ ದಾಸ ಸದ್ಯ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿತ್ತು. ಅಧಿಕಾರಿಗಳಿಗೆ ಚಾಟಿ ಬೀಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಜೈಲಧಿಕಾರಿಗಳು ಸೆಟ್ ಆಫ್ ಗೆಟಪ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ನೋಡಿ. ದಮ್ ಹೊಡೆಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಈ ಹಿಂದೆ ದರ್ಶನ್ಗೆ ಸಿಕ್ಕ ರಾಜ್ಯಾತಿಥ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಕಳೆದ ಬಾರಿ ಹಾಗೆ ದಮ್ ಹೊಡೆಯಂಗಿಲ್ಲ, ವಿಡಿಯೋ ಕಾಲ್ ಮಾಡಂಗಿಲ್ಲ, ನಟೋರಿಯಸ್ ರೌಡಿಗಳ ಜೊತೆಗೆ ಮೀಟಿಂಗ್ ಕೂಡ ಮಾಡೋ ಹಾಗಿಲ್ಲ. ದರ್ಶನ್ ಇರುವ ಬ್ಯಾರಕ್ ಮೇಲೆ ಓರ್ವ ಅಸಿಸ್ಟೆಂಟ್ ಹಾಗೂ ಸೂಪರಿಂಟೆಂಡೆಂಟ್ ನಿಗಾ ಇಟ್ಟಿದ್ದಾರೆ. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ಗಳಿಗೆ ಉಸ್ತುವಾರಿ ನೀಡಲಾಗಿದೆ. ಸೆಲ್ ಸಮೀಪ ಇಬ್ಬರು ಹೆಡ್ ವಾರ್ಡರ್ಗಳ ನಿಯೋಜನೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿಬ್ಬಂದಿ ಕೂಡ ವಿನಾಕಾರಣ ಮಾತನಾಡುವಂತಿಲ್ಲ. ಜೈಲು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದೆ. ಸೆಲ್ನಲ್ಲಿ ಖಾಲಿ ಕೂರಬೇಕು, ಇಲ್ಲವೇ ಪುಸ್ತಕ ಓದಲು ಮಾತ್ರ ಅವಕಾಶ ನೀಡಲಾಗಿದೆ. ಬಿಂದಾಸ್ ಆಗಿ ಓಡಾಡುತ್ತಿದ್ದ ದರ್ಶನ್ ಸೆಲ್ನಲ್ಲಿ ಸೊಳ್ಳೆಗಳ ಜೊತೆಗೆ ಜೀವನವನ್ನ ನಡೆಸುತ್ತಿದ್ದಾನೆ.